ನಮಸ್ಕಾರ ನನ್ನ ಹಿತೈಷಿಗಳಿಗೆ. ನಾನು ಚೆನ್ನಾಗಿದ್ದೀನಿ, ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ಬನ್ನಿ, ಇವಾಗ ಬೇಸಿಗೆಗಾಲಕ್ಕೆ ತುಂಬ ಒಳ್ಳೆ ಜ್ಯೂಸು, ತಂಪು ಕೊಡುತ್ತೆ, ಬಾಯಾರಿಕೆ ನೀಗುತ್ತೆ. ಒಂದು ಜ್ಯೂಸ್ ಮಾಡೋಣ, ಏನು ಅಂತ ನೋಡೋಣ ಬನ್ನಿ. ಕರ್ಬೂಜ ಹಣ್ಣು ನೋಡಿ, ಒಂದು ಚಿಕ್ಕ ಕರ್ಬೂಜ ಹಣ್ಣು ತೊಗೊಂಡಿದ್ದೀನಿ, ಸ್ವಲ್ಪ ಬೆಲ್ಲ ತೊಗೊಂಡಿದ್ದೀನಿ. ನನ್ನದೊಂದು ಹಳೆ ವೀಡಿಯೋ ಇದೆ ನೋಡಿ, ಏಲಕ್ಕಿ ಪುಡಿ ಹೇಗೆ ಮಾಡೋದು ಅಂತ ಹಾಕಿದ್ದೀನಿ. ಆ ಥರ ಮಾಡ್ಕೊಳ್ಳಿ ಏಲಕ್ಕಿ ಪುಡಿನ. ಏಲಕ್ಕಿ ಪುಡಿ, ನೀರು, ಇಷ್ಟೇ ಬೇಕಾಗಿರೋದು. ಫಟಾಫಟ್ ಅಂತ ಮಾಡೋಣ ಬನ್ನಿ ಹೇಗೆ ಅಂತ. ಇನ್ನೂ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲೋ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ನೋಡಿ, ಇದನ್ನು ಸ್ವಲ್ಪ ಮಿಕ್ಸಿಗೆ ಹಾಕ್ಕೊಳ್ಳೋಣ. ಕಿವುಚ್ಕೊಂಡ್ರೂ ಆಗುತ್ತೆ, ಈಗ ಕಿವುಚ್ಕೊಂಡ್ರೂ ಆಗುತ್ತೆ. ಮಿಕ್ಸಿಗೆ ಹಾಕ್ಕೊಂಡ್ರೆ ಬೇಗ ಆಗುತ್ತೆ. ತುಂಬ ನೈಸಾಗಿ ರುಬ್ಕೊಬೇಡಿ, ಈ ಥರ ತರ್ತರೇ ಇರಲಿ. ಸ್ವಲ್ಪ ಬಾಯಿಗೆ ಹಣ್ಣು ಸಿಗಬೇಕು. ಬೆಲ್ಲನೂ ನೋಡಿ ಒಂದು ರೌಂಡ್ ಮಿಕ್ಸಿಗೆ ಹಾಕ್ಕೊಂಡಿದ್ದೀನಿ. ಇವಾಗ ಇದು ಮಿಕ್ಸ್ ಮಾಡ್ಕೊಂಡು ಎಷ್ಟು ಬೇಕಷ್ಟು ನೀರು ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಮಿಕ್ಸ್ ಮಾಡಿದ್ರೆ ಜ್ಯೂಸ್ ರೆಡಿ. ನೀವು ಹಣ್ಣನ್ನು ಸ್ವಲ್ಪ ಅದೇ ನೋಡಿ, ಈ ಥರ ಹಣ್ಣು ಸಿಗಬೇಕು. ಬಾಯಿಗೆ ಹಣ್ಣು ಸಿಗ್ತಾ ಇದ್ದರೆ ತುಂಬ ಚೆನ್ನಾಗಿರುತ್ತೆ. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಹಣ್ಣು ತುಂಬ ನೈಸ್ ಮಾಡಬೇಡಿ, ಈ ಥರ ಮಾಡಿ ನೋಡಿ ಒಂದು ಸರಿ. ಈ ಬೇಸಿಗೆಗಾಲಕ್ಕಂತೂ ಊಟ ಸೇರಲ್ಲ. ಎಷ್ಟು ಜ್ಯೂಸ್ ಕುಡಿದ್ರೂ ಕಡಿಮೆ ಆಗುತ್ತೆ. ಸಕ್ಕರೆ ಬಳಸಬೇಡಿ, ಆದಷ್ಟು ಬೆಲ್ಲ ಬಳಸಿ. ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ, ಕುಡಿತಾನೇ ಇರಬೇಕು ಅನಿಸುತ್ತೆ ಆವಾಗವಾಗ. ನೀವು ಫ್ರಿಜ್ಜಲ್ಲಿ ಇಟ್ಬಿಟ್ಟು ಮಾಡ್ಕೊಳ್ಬೋದು. ಆದಷ್ಟು ಫ್ರಿಜ್ಜನ್ನು ಅವಾಯ್ಡ್ ಮಾಡಿ, ಐಸ್ ಕ್ಯೂಬ್ನ ಅವಾಯ್ಡ್ ಮಾಡಿ. ಅದು ತಕ್ಷಣಕ್ಕೆ ನಿಮಗೆ ಇದು ಕೊಡ್ಬೋದು, ಬಾಯಾರಿಕೆ ನೀಗಿಸ್ಬೋದು, ಹಾಯ್ ಅನ್ನಿಸ್ಬೋದು. ಆದರೆ ನೀವು ಆಮೇಲೆ ತುಂಬ ಸಫರ್ ಪಡಬೇಕಾಗತ್ತೆ, ಕೋಲ್ಡು, ಕೆಮ್ಮು ಎಲ್ಲ. ಆದಷ್ಟು ತಣ್ಣಗಿರೋದು ಅವಾಯ್ಡ್ ಮಾಡಿ. ಇದಂಗೆ ನೋಡಿ, ಮಾಮೂಲಿ ನೀರೇ ಬಳಸಿ. ನೋಡಿ ಎಷ್ಟು ಚೆನ್ನಾಗಾಯಿತು ನೋಡಿ. ನಂದು ಒಂದು ಹಳೆ ವೀಡಿಯೋ ಇದೆ ನೋಡಿ, ಏಲಕ್ಕಿ ಪುಡಿ ಏನೇನು ಹಾಕ್ಬಿಟ್ಟು ಮಾಡೋದು ಅಂತೇಳಿ. ಸ್ವಲ್ಪ ಸಾಕು, ನಾನು ತುಂಬ ಸ್ಟ್ರಾಂಗ್ ಇರುತ್ತೆ ಅದು, ಸ್ವಲ್ಪ ಸಾಕು. ಎಲ್ಲ ಹಾಕಿದ್ದೀನಿ, ಏನೇನಂತ ನೋಡಿ ನೀವು ವೀಡಿಯೋದಲ್ಲಿ. ಇವಾಗ ಲೋಟಕ್ಕೆ ಹಾಕ್ಕೊಂಡು ಕುಡಿಯೋದು ಒಂದೇ ಬಾಕಿ. ನೋಡಿ ಎಷ್ಟು ಎಮ್ಮಿ 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 ಜ್ಯೂಸ್ ನೋಡಿ ಎಷ್ಟು ಚೆನ್ನಾಗಾಗುತ್ತೆ ಗೊತ್ತಾ. ನೀವು ನೋಡಿ, ಈ ಥರ ನಾನು ಹೇಳಿದ್ನಲ್ಲ ನೋಡಿ, ಈ ಥರ ಹಣ್ಣು ಸಿಗಲಿ ಬಾಯಿಗೆ. ತುಂಬ ನೈಸ್ ಮಾಡಬೇಡಿ. ಅವಾಗೇನಾಗುತ್ತೆ, ನಮಗೆ ಜ್ಯೂಸ್ ಕುಡಿತಾ ಇರಬೇಕಾದ್ರೆ ಅದು ಹಣ್ಣು ಸಿಗ್ತಾಯಿದ್ರೆ ತುಂಬ ಚೆನ್ನಾಗಾಗುತ್ತೆ. ಈ ಥರ ಒಂದು ಸರಿ ಮಾಡ್ಕೊಳ್ಳಿ. ಹೇಗೆ ಬಂತು ಅಂತ ನನಗೆ ಕಮೆಂಟಲ್ಲಿ ಹೇಳಿ. ಇಷ್ಟೊತ್ತು ನನ್ನ ವೀಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು.